ನೋಡಿ, ಇದೀಗ ಬೆಳಗಾವಿ ರಾಜಕೀಯದಲ್ಲಿ ಮೂಗು ತೂರಿಸಿದ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ನಮ್ಮ ಜಿಲ್ಲೆಯ ತಂಟೆಗೆ ಬಂದರೆ ನಿಮ್ಮ ಕುರ್ಚಿಯೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಅಂದರೆ ತಮ್ಮನಿಗೆ ಅಣ್ಣನೂ ಕೂಡ ಸಾಥ್ ಕೊಟ್ಟಿದ್ದಾರೆ. ತಮ್ಮನಿಗೆ ಅಣ್ಣನೂ ಕೂಡ ಅಂದರೆ ಯಾರಣ್ಣ? ಜಾರಕಿಹೊಳಿ ಬ್ರದರ್ಸಾ, ಡಿ ಕೆ ಬ್ರದರ್ಸಾ? ಸ್ಟೋರಿ ನೋಡಿ. ಡಿಕೆಶಿ ವಿರುದ್ಧ ಸಮರ ಸಾರಿದ ಸಾಹುಕಾರ್. ಕೆಪಿಸಿಸಿ ಗದ್ದುಗೆ ಬೇಕು ಅಂತ ಸತೀಶ್ ಗುಟುರು. ಸುರ್ಜೇವಾಲಾ ಬಂದ್ರೆ ರಾಜ್ಯ ಕಾಂಗ್ರೆಸ್ನ ಜಗಳ ನಿಂತು ನಂದ ಗೋಕುಲ ಆಗತಿ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಉಸ್ತುವಾರಿ ಸಾಹೇಬ್ರು ಫ್ಲೈಟ್ ಹತ್ತೋ ಮೊದಲೇ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಬಹಿರಂಗ ಸಮರ ಸಾರಿದ್ದಾರೆ. ಕೆಲಸ ಮಾಡೋರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು, ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಈಗಲೇ ಹೇಳ್ತಾವ. ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. 140 ಜನ ನಮ್ಮ ಶಾಸಕರಿದಾರ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಬೇಕು. ಒಂದ್ ಇತ್ತೀಚಿರಿ ಆಡ್ಬೇಕಂತ ನಮ್ಮ ಇಲ್ಲ ದಿವ್ಸಕ್ಕೆ ಒಂದ್ಲ ಎಲ್ಲಿ ಓದಲಿಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ನಂಗೇನ್ ಗೊತ್ತು, ಸತೀಶ್ಗೆ ಕೇಳಿ. ಸತೀಶ್ ಜಾರಕಿಹೊಳಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ನವ್ರು ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ಸತೀಶ್ ಜಾರಕಿಹೊಳಿ ಉಗ್ರರಾದ್ರೆ ಸರ್ಕಾರ ಫಿನಿಶ್. ಟ್ಯಾಲೆಂಟ್ ಇರಬಲ್ಲ, ನಾವು ಉಗ್ರ ಆದ್ರೆ ಅವರು ಉಳ್ಗಾಲದೆ, ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ. ಸಿದ್ದು ಎಚ್ಚೆತ್ತುಕೊಳ್ಳದಿದ್ರೆ ಸರ್ಕಾರವೇ ಪತನ. ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ. ರಾಜ್ಯದ ಅದು ಬಂದೈತೆ. ಈ ಸಂದರ್ಭದಲ್ಲಿ ನಿನ್ನೆ CM ಅವರು ಭೇಟಿಯಾದ, ಸನ್ಮಾನ್ಯ MB ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ. ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಡಿಕೆಶಿಗೆ ಸೆಡ್ಡು ಹೊಡೆಯಲು SC ST ಶಾಸಕರು ಸಜ್ಜಾಗಿದ್ದಾರೆ. ಇದೇ ತಿಂಗಳಿನಲ್ಲಿ ಸಭೆ ನಡೆಸೋದಕ್ಕೆ ಶಾಸಕರು ಪಟ್ಟು ಹಿಡಿದಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದೀಗ ಬೆಳಗಾವಿ ರಾಜಕೀಯದಲ್ಲಿ ಮೂಗು ತೂರಿಸಿದ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ನಮ್ಮ ಜಿಲ್ಲೆಯ ತಂಟೆಗೆ ಬಂದರೆ ನಿಮ್ಮ ಕುರ್ಚಿಯೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಅಂದರೆ ತಮ್ಮನಿಗೆ ಅಣ್ಣನೂ ಕೂಡ ಸಾಥ್ ಕೊಟ್ಟಿದ್ದಾರೆ. ತಮ್ಮನಿಗೆ ಅಣ್ಣನೂ ಕೂಡ ಅಂದರೆ ಯಾರಣ್ಣ? ಜಾರಕಿಹೊಳಿ ಬ್ರದರ್ಸಾ, ಡಿ ಕೆ ಬ್ರದರ್ಸಾ? ಸ್ಟೋರಿ ನೋಡಿ. ಡಿಕೆಶಿ ವಿರುದ್ಧ ಸಮರ ಸಾರಿದ ಸಾಹುಕಾರ್. ಕೆಪಿಸಿಸಿ ಗದ್ದುಗೆ ಬೇಕು ಅಂತ ಸತೀಶ್ ಗುಟುರು. ಸುರ್ಜೇವಾಲಾ ಬಂದ್ರೆ ರಾಜ್ಯ ಕಾಂಗ್ರೆಸ್ನ ಜಗಳ ನಿಂತು ನಂದ ಗೋಕುಲ ಆಗತಿ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಉಸ್ತುವಾರಿ ಸಾಹೇಬ್ರು ಫ್ಲೈಟ್ ಹತ್ತೋ ಮೊದಲೇ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಬಹಿರಂಗ ಸಮರ ಸಾರಿದ್ದಾರೆ. ಕೆಲಸ ಮಾಡೋರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು, ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಈಗಲೇ ಹೇಳ್ತಾವ. ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. 140 ಜನ ನಮ್ಮ ಶಾಸಕರಿದಾರ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಬೇಕು. ಒಂದ್ ಇತ್ತೀಚಿರಿ ಆಡ್ಬೇಕಂತ ನಮ್ಮ ಇಲ್ಲ ದಿವ್ಸಕ್ಕೆ ಒಂದ್ಲ ಎಲ್ಲಿ ಓದಲಿಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ನಂಗೇನ್ ಗೊತ್ತು, ಸತೀಶ್ಗೆ ಕೇಳಿ. ಸತೀಶ್ ಜಾರಕಿಹೊಳಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ನವ್ರು ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ಸತೀಶ್ ಜಾರಕಿಹೊಳಿ ಉಗ್ರರಾದ್ರೆ ಸರ್ಕಾರ ಫಿನಿಶ್. ಟ್ಯಾಲೆಂಟ್ ಇರಬಲ್ಲ, ನಾವು ಉಗ್ರ ಆದ್ರೆ ಅವ್ರು ಉಳ್ಗಾಲದೆ, ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ. ಸಿದ್ದು ಎಚ್ಚೆತ್ತುಕೊಳ್ಳದಿದ್ರೆ ಸರ್ಕಾರವೇ ಪತನ. ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ. ರಾಜ್ಯದ ಅದು ಬಂದೈತೆ. ಈ ಸಂದರ್ಭದಲ್ಲಿ ನಿನ್ನೆ CM ಅವರು ಭೇಟಿಯಾದ, ಸನ್ಮಾನ್ಯ MB ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ. ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಡಿಕೆಶಿಗೆ ಸೆಡ್ಡು ಹೊಡೆಯಲು SC ST ಶಾಸಕರು ಸಜ್ಜಾಗಿದ್ದಾರೆ. ಇದೇ ತಿಂಗಳಿನಲ್ಲಿ ಸಭೆ ನಡೆಸೋದಕ್ಕೆ ಶಾಸಕರು ಪಟ್ಟು ಹಿಡಿದಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದೀಗ ಬೆಳಗಾವಿ ರಾಜಕೀಯದಲ್ಲಿ ಮೂಗು ತೂರಿಸಿದ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ನಮ್ಮ ಜಿಲ್ಲೆಯ ತಂಟೆಗೆ ಬಂದರೆ ನಿಮ್ಮ ಕುರ್ಚಿಯೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಅಂದರೆ ತಮ್ಮನಿಗೆ ಅಣ್ಣನೂ ಕೂಡ
ಸಾಥ್ ಕೊಟ್ಟಿದ್ದಾರೆ. ತಮ್ಮನಿಗೆ ಅಣ್ಣನು ಕೂಡ ಅಂದರೆ ಯಾರಣ್ಣ? ಜಾರಕಿಹೊಳಿ ಬ್ರದರ್ಸಾ, DK ಬ್ರದರ್ಸಾ? ಸ್ಟೋರಿ ನೋಡಿ. ಡಿಕೆಶಿ ವಿರುದ್ಧ ಸಮರ ಸಾರಿದ ಸಾಹುಕಾರ್. ಕೆಪಿಸಿಸಿ ಗದ್ದುಗೆ ಬೇಕು ಅಂತ ಸತೀಶ್ ಕುಟುರು. ಸುರ್ಜೇವಾಲಾ ಬಂದ್ರೆ ರಾಜ್ಯ ಕಾಂಗ್ರೆಸ್ನ ಜಗಳ ನಿಂತು ನಂದ ಗೋಕುಲ ಆಗತಿ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಉಸ್ತುವಾರಿ ಸಾಹೇಬ್ರು ಫ್ಲೈಟ್ ಹತ್ತೋ ಮೊದಲೇ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಬಹಿರಂಗ ಸಮರ ಸಾರಿದ್ದಾರೆ. ಕೆಲಸ ಮಾಡೋರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು, ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದಾವ. ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. 140 ಜನ ನಮ್ಮ ಶಾಸಕರಿದಾರ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಬೇಕು. ಒಂದ್ ಇತ್ತೀಚಿರಿ ಆಡ್ಬೇಕಂತ ನಮ್ಮ ಇಲ್ಲ ದಿವ್ಸಕ್ಕೆ ಒಂದ್ಲ ಎಲ್ಲಿ ಓದಲಿಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ನಂಗೇನ್ ಗೊತ್ತು, ಸತೀಶ್ಗೆ ಕೇಳಿ. ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಬದಲಾವಣೆ ಬಗ್ಗೆ, ಅಧ್ಯಕ್ಷರ ಬದಲಾವಣೆ ಬಗ್ಗೆ. ಹೈಕಮಾಂಡ್ ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ಸತೀಶ್ ಜಾರಕಿಹೊಳಿ ಉಗ್ರರಾದ್ರೆ ಸರ್ಕಾರ ಫಿನಿಶ್. ಟ್ಯಾಲೆಂಟ್ ಇರಬೇಡ, ನಾವು ಉಗ್ರ ಆದ್ರೆ ಅವ್ರು ಉಳ್ಗಾಲದೆ, ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ. ಸಿದ್ದು ಎಚ್ಚೆತ್ತುಕೊಳ್ಳದಿದ್ರೆ ಸರ್ಕಾರವೇ ಪತನ. ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ. ರಾಜ್ಯದ ಅದು ಬಂದೈತೆ. ಈ ಸಂದರ್ಭದಲ್ಲಿ ನಿನ್ನೆ CM ಅವರು ಭೇಟಿಯಾದ, ಸನ್ಮಾನ್ಯ MB ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ. ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಡಿಕೆಶಿಗೆ ಸೆಡ್ಡು ಹೊಡೆಯಲು SC/ST ಶಾಸಕರು ಸಜ್ಜಾಗಿದ್ದಾರೆ. ಇದೇ ತಿಂಗಳಿನಲ್ಲಿ ಸಭೆ ನಡೆಸೋದಕ್ಕೆ ಶಾಸಕರು ಪಟ್ಟು ಹಿಡಿದಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇದೀಗ ಬೆಳಗಾವಿ ರಾಜಕೀಯದಲ್ಲಿ ಮೂಗು ತೂರಿಸಿದ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಸಮರ ಸಾರಿದ್ದಾರೆ. ನಮ್ಮ ಜಿಲ್ಲೆಯ ತಂಟೆಗೆ ಬಂದರೆ ನಿಮ್ಮ ಕುರ್ಚಿಯೇ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಅಂದರೆ ತಮ್ಮನಿಗೆ ಅಣ್ಣನು ಕೂಡ ಸಾಥ್ ಕೊಟ್ಟಿದ್ದಾರೆ. ತಮ್ಮನಿಗೆ ಅಣ್ಣನು ಕೂಡ ಅಂದರೆ ಯಾರಣ್ಣ? ಜಾರಕಿಹೊಳಿ ಬ್ರದರ್ಸಾ, DK ಬ್ರದರ್ಸಾ? ಸ್ಟೋರಿ ನೋಡಿ. ಡಿಕೆಶಿ ವಿರುದ್ಧ ಸಮರ ಸಾರಿದ ಸಾಹುಕಾರ್. ಕೆಪಿಸಿಸಿ ಗದ್ದುಗೆ ಬೇಕು ಅಂತ ಸತೀಶ್ ಕುಟುರು. ಸುರ್ಜೇವಾಲಾ ಬಂದ್ರೆ ರಾಜ್ಯ ಕಾಂಗ್ರೆಸ್ನ ಜಗಳ ನಿಂತು ನಂದ ಗೋಕುಲ ಆಗತಿ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ಉಸ್ತುವಾರಿ ಸಾಹೇಬ್ರು ಫ್ಲೈಟ್ ಹತ್ತೋ ಮೊದಲೇ ಡಿಕೆಶಿ ವಿರುದ್ಧ ಸತೀಶ್ ಜಾರಕಿಹೊಳಿ ಬಹಿರಂಗ ಸಮರ ಸಾರಿದ್ದಾರೆ. ಕೆಲಸ ಮಾಡೋರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಅದು ನಮಗಲ್ಲ, ಅದು ಎಲ್ಲರೂ ಅಭಿಪ್ರಾಯ ತಗೋಬೇಕು, ಹೈಕಮಾಂಡ್ ನಿರ್ಧಾರ ಮಾಡ್ಬೇಕು, ಯಾರು ಅವ್ರನ್ನೇ ಮುಂದುವರ್ಸ್ಬೇಕಾ ಬೇರೆಯವ್ರು ಮಾಡ್ಬೇಕು ಅನ್ನೋದು ಈಗಲೇ ಹೇಳಿದ್ದಾವ. ನಾನು ಒಬ್ಬತ್ರಾಗ ಮೆಂಬರ್ ಅಷ್ಟೇ. 140 ಜನ ನಮ್ಮ ಶಾಸಕರಿದಾರ. ಎಲ್ಲರ ಅಭಿಪ್ರಾಯ ಮೇಲೆ ಅದು ನಿರ್ಧಾರ. ಅಂತಿಮವಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ಬೇಕು. ಒಂದ್ ಇತ್ತೀಚಿರಿ ಆಡ್ಬೇಕಂತ ನಮ್ಮ ಇಲ್ಲ ದಿವ್ಸಕ್ಕೆ ಒಂದ್ಲ ಎಲ್ಲಿ ಓದಲಿಲ್ಲ ಅದೇ ಪ್ರಶ್ನೆ ಕೇಳ್ತಾರೆ, ನಾವು ಅದನ್ನೇ ಹೇಳ್ತೀವಿ, ಅದೇ ಚರ್ಚೆ ಆಗ್ತಾ ಹಂಗೆ ಹೋಗ್ತಾ ಇದೆ. ನಂಗೇನ್ ಗೊತ್ತು, ಸತೀಶ್ಗೆ ಕೇಳಿ. ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಬದಲಾವಣೆ ಬಗ್ಗೆ, ಅಧ್ಯಕ್ಷರ ಬದಲಾವಣೆ ಬಗ್ಗೆ. ಹೈಕಮಾಂಡ್ ಏನ್ ಡಿಸಿಷನ್ ತಗೋತಾರೆ ಅದೇ ಡಿಸಿಷನ್. ಸತೀಶ್ ಜಾರಕಿಹೊಳಿ ಉಗ್ರರಾದ್ರೆ ಸರ್ಕಾರ ಫಿನಿಶ್. ಟ್ಯಾಲೆಂಟ್ ಇರಬೇಡ, ನಾವು ಉಗ್ರ ಆದ್ರೆ ಅವ್ರು ಉಳ್ಗಾಲದೆ, ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ. ಸಿದ್ದು ಎಚ್ಚೆತ್ತುಕೊಳ್ಳದಿದ್ರೆ ಸರ್ಕಾರವೇ ಪತನ. ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ. ರಾಜ್ಯದ ಅದು ಬಂದೈತೆ. ಈ ಸಂದರ್ಭದಲ್ಲಿ ನಿನ್ನೆ CM ಅವರು ಭೇಟಿಯಾದ, ಸನ್ಮಾನ್ಯ MB ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ. ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಡಿಕೆಶಿಗೆ ಸೆಡ್ಡು ಹೊಡೆಯಲು SC/ST ಶಾಸಕರು ಸಜ್ಜಾಗಿದ್ದಾರೆ. ಇದೇ ತಿಂಗಳಿನಲ್ಲಿ ಸಭೆ ನಡೆಸೋದಕ್ಕೆ ಶಾಸಕರು ಪಟ್ಟು ಹಿಡಿದಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.